ಯೋಗ್ಯವಾದಂಥ ವರದಿ ಎನ್ನುವಂಥ ಈ ವರದಿಯನ್ನು ಇಟ್ಕೊಂಡು 3 ಜಿಲ್ಲೆಗಳ ಏನು ಈ ಒಂದು ದೊಡ್ಡ ಗಂಡಾಂತರ ಬಂದಿದೆ 3 ಜಿಲ್ಲೆಗಳಿಗೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 6ರಂದು ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಆದರೆ ಜಿಲ್ಲೆಯ ನೀರಾವರಿಗೆ ಏನೂ ನೀಡಿಲ್ಲ. ಆದರೂ ಉಭಯ ಜಿಲ್ಲೆಗಳಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಸಂಘಟನೆಯಾಗಿಲ್ಲ, ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿಲ್ಲ. ಇದು ಈ ಜಿಲ್ಲೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎಂದರು. ವಿರೋಧ ಪಕ್ಷವಾಗಿ ನೀರಾವರಿ ಹೋರಾಟ ಸಮಿತಿ ಕಳೆದ 2 ದಶಕಗಳಿಂದ ಕೆಲಸ ಮಾಡುತ್ತಿದೆ. ಮುಳಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಲುಷಿತ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದರು. ಇದಕ್ಕೆ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಸುಳ್ಳು ಉತ್ತರ ನೀಡಿದರೆ, ಅದೇ ಸುಳ್ಳು ಉತ್ತರದ ಆಧಾರದ ಮೇಲೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡುವ ಮೂಲಕ ಜಿಲ್ಲೆಯ ನೀರಾವರಿ ಹೋರಾಟದ ದಶಕದ ವರದಿಗಳನ್ನು ಲಘುವಾಗಿ ಪರಿಗಣಿಸಿದರು. ಕೃಷ್ಣ ಬೈರೇಗೌಡರು ಅನುಭವಿಸುತ್ತಿರುವ ಅಧಿಕಾರಕ್ಕೆ ಕೋಲಾರ ಜಿಲ್ಲೆಯ ಜನತೆಯ ಆಶೀರ್ವಾದ ಕಾರಣ ಎಂಬುದನ್ನು ಅವರು ಮರೆತಿರುವುದು ದುರಾದೃಷ್ಟ ಎಂದರು. ನೀರಾವರಿಗೆ ಕೃಷ್ಣ ಬೈರೇಗೌಡರ ಪಾತ್ರ ಏನು ಎಂಬುದು ಬಹಿರಂಗಪಡಿಸಲಿ. ನೀರಾವರಿ ಹೋರಾಟಕ್ಕೆ ಸಂಬಂಧಿಸಿ ಎಲ್ಲೂ ಚಕಾರ ಎತ್ತದ ಕೃಷ್ಣ ಬೈರೇಗೌಡ ಸಣ್ಣ ನೀರಾವರಿ ಸಚಿವರ ವಾದ ಸಮರ್ಥನೆ ಮಾಡಿರುವುದು ವಿಪರ್ಯಾಸ. ಸದನಕ್ಕೆ ಸಚಿವರು ನೀಡಿದ ವರದಿ ಬೋಂಡ ಕಟ್ಟಲು ಯೋಗ್ಯ ಎಂದು ಲೇವಡಿ ಮಾಡಿದ ಆಂಜನೇಯ ರೆಡ್ಡಿ, ಇದು 3 ಜಿಲ್ಲೆಗಳಿಗೆ ಮಾಡಿದ ಅಪಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೋಂಡ ಕಟ್ಟೋ ಅಂಗಡಿಗೆ ಕೊಟ್ಬಿಡಿ, ಬೋಂಡ ಕಟ್ಟಲಿಕ್ಕೆ ಮಾತ್ರ ಇದು. ಐ ಆಮ್ ಸೀರಿಯಸ್ಲಿ ಟಾಕಿಂಗ್. ಬೋಂಡ ಕಟ್ಟಲಿಕ್ಕೆ ಮಾತ್ರ ಯೋಗ್ಯವಾದಂಥ ವರದಿ ಎನ್ನುವಂಥ ಈ ವರದಿಯನ್ನು ಇಟ್ಕೊಂಡು 3 ಜಿಲ್ಲೆಗಳ ಏನು ಈ ಒಂದು ದೊಡ್ಡ ಗಂಡಾಂತರ ಬಂದಿದೆ 3 ಜಿಲ್ಲೆಗಳಿಗೆ, ಅದನ್ನ ಚೆನ್ನಾಗಿದೆ ಅನ್ನುವಂಥ ಸಮರ್ಥನೆಯನ್ನ ಕೃಷ್ಣ ಬೈರೇಗೌಡರು ಮಾಡ್ಕೊಂಡಿದ್ದು ನಿಜವಾಗ್ಲೂ ಈ 3 ಜಿಲ್ಲೆಗಳಿಗೆ ಮಾಡಿದಂಥ ಅಪಚಾರ ಅನ್ನುವಂಥದ್ದನ್ನು ನಾವು ಇವತ್ತು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕಾರಣ ಏನಂದರೆ, ಇವತ್ತು ನೋಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥ ಸಂಶೋಧನೆಯನ್ನ ಮುಂದೆ ಇಡಿತು. ಇಡೀ ಜಿಲ್ಲೆಗಳ ಜನ ಬೆಚ್ಚಿಬಿದ್ವಿ. ಆದರೆ ಕೃಷ್ಣ ಬೈರೇಗೌಡರು RDPR ಮಿನಿಸ್ಟರು ಮಾಡಿದ ಅನುಭವನೂ ಅವ್ರಿಗಿತ್ತು, ಬರೀ ಕಂದಾಯ ಅಲ್ಲ. ಆದರೂ ಅವರು ಅದರ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ, ಏನ್ರಿ ಇಂಥ ಅಪಾಯ ಆಗಿದೆ ಅಂತ. ನಂತರ ಎತ್ತಿನಹೊಳೆ ಯೋಜನೆ ಆರಂಭ ಆದ ದಿನದಿಂದನೂ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ಅವ್ರು ಯಾವತ್ತೂ ಸೋತಿರ್ಲಿಲ್ಲ. ಅವ್ರಿಗೆ ಅಷ್ಟು ಕಳಕಳಿ ಇದ್ದಿದ್ರೆ ಕೇವಲ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಆದಂಥ ಯೋಜನೆ ಅದು DPR ಅಲ್ಲಿ, ಅದನ್ನ 7 ಜಿಲ್ಲೆಗೆ ಅಂತ ಹೇಳಿದಾಗ ಅವರು ಚಕಾರ ಎತ್ತಲಿಲ್ಲ. ಜಿಲ್ಲೆಯ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ. ಈ ಬಗ್ಗೆ ಕೃಷ್ಣ ಬೈರೇಗೌಡರು ಎಂದೂ ಮಾತನಾಡಲಿಲ್ಲ. ಎತ್ತಿನಹೊಳೆ ಯೋಜನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗಾಗಿ ಮಾಡಿದ ಯೋಜನೆ. ಆದರೆ ಈಗ 7 ಜಿಲ್ಲೆಗೆ ವಿಸ್ತರಣೆ ಮಾಡಿದಾಗಲೂ ಮಾತನಾಡಲಿಲ್ಲ. DK ಶಿವಕುಮಾರ್ ಅವರು ಸದನದಲ್ಲಿ ನೀಡಿದ ಉತ್ತರದಲ್ಲಿ ಎತ್ತಿನಹೊಳೆ ಯೋಜನೆಯಲ್ಲಿ ಕೇವಲ 8 TMC ಮಾತ್ರ ಸಿಗಲಿದೆ ಎಂದು ಉತ್ತರ ಕೊಟ್ಟಾಗಲೂ ಮಾತನಾಡಿಲ್ಲ. ವಿಶೇಷ ಅಧಿವೇಶನದಲ್ಲಿ ಎತ್ತಿನಹೊಳೆ ಭ್ರಷ್ಟಾಚಾರದ ಬಗ್ಗೆ CAG ವರದಿ ಸದನದಲ್ಲಿ ಮಂಡಿಸಿದಾಗಲೂ ಮಾತನಾಡಲಿಲ್ಲ. ಆದರೆ ಬೋಸರಾಜು ಸುಳ್ಳಿನ ಉತ್ತರಕ್ಕೆ ಕೃಷ್ಣ ಬೈರೇಗೌಡ ಉಡಾಫೆ ಉತ್ತರ ನೀಡಿರುವುದು ವಿಪರ್ಯಾಸ ಎಂದರು. ನೀರಾವರಿ ತಜ್ಞರನ್ನು ಕರೆತಂದು ಚರ್ಚೆ ಮಾಡೋಣ. ದಿನಾಂಕ ನೀವೇ ನಿಗದಿಪಡಿಸಿ. ಮುಂದಿನ ಪರಿಣಾಮಗಳಿಗೆ ಹೊಣೆ ಯಾರು ಎಂಬ ಬಗ್ಗೆ ಬಹಿರಂಗವಾಗಲಿ. ತರಕಾರಿಯಲ್ಲಿ ಲೋಹದ ಅಂಶಗಳಿವೆ. ಈ ಬಗ್ಗೆ ಮಾತನಾಡದ ಕೃಷ್ಣ ಬೈರೇಗೌಡ ಜಿಲ್ಲೆಗಳ ಜನತೆಗೆ ಅನ್ಯಾಯ ಮಾಡಲು ಹೊರಟಿರುವುದು ಸರಿಯಲ್ಲ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೋಡಿ. ಸಪ್ಲಿಮೆಂಟರಿ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡದಿದ್ರೆ ಹೋರಾಟ ತೀವ್ರವಾಗಲಿದೆ. ಕೃಷ್ಣಾ ನೀರಿನಿಂದಾದರೂ ಜಿಲ್ಲೆಗೆ ನೀರು ತರುವ ಪ್ರಯತ್ನ ಮಾಡಿ. 3 ಜಿಲ್ಲೆಗಳ ಜನತೆ ಎಚ್ಚೆತ್ತಿದ್ದಾರೆ. ಹೋರಾಟ ತೀವ್ರವಾಗಲಿದೆ ಎಂದರು. ಬೋಂಡ ಕಟ್ಟಲಿಕ್ಕೆ ಮಾತ್ರ ಯೋಗ್ಯವಾದಂಥ ವರದಿ ಎನ್ನುವಂಥ